ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಕೊಡುವ ಸಮಾವೇಶದಲ್ಲಿ ಹೈ ಡ್ರಾಮಾ ನಡೀತಾ ಇದೆ. ಲೆಕ್ಕ ಕೊಡೋದಕ್ಕೆ ಬಂದ ಟ್ರಸ್ಟಿಗಳ ವಿರುದ್ಧ ಶ್ರೀಗಳ ಬೆಂಬಲಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಲೆಕ್ಕ ಕೊಡೋ ಸಮಾವೇಶಕ್ಕೆ ವಚನಾನಂದ ಶ್ರೀ ಬೆಂಬಲಿಗರು ನುಗ್ಗಿದ್ದಾರೆ. ಲೆಕ್ಕ ಕೊಡೋದಕ್ಕೆ ಮುಂದಾದ ಟ್ರಸ್ಟಿಗಳ ನಡೆಗೆ ಶ್ರೀಗಳ ಬೆಂಬಲಿಗರು ಅಡ್ಡಿ ವ್ಯಕ್ತಪಡಿಸ್ತಾ ಇದ್ದು, ಲೆಕ್ಕ ಕೊಡೋ ಸಮಾವೇಶದಲ್ಲಿ ಮಠದ ಎರಡೂ ಬಣಗಳ ಮೇಲಾಟ ನಡೆದಿದೆ. ಮಠದಲ್ಲಿ ವಚನಾನಂದ ಶ್ರೀ ಬೆಂಬಲಿಗರು ವರ್ಸಸ್ ಟ್ರಸ್ಟಿಗಳ ಬೆಂಬಲಿಗರು. ಒಂದು ಕಡೆ ಜೈಕಾರ, ಮತ್ತೊಂದು ಕಡೆ ಧಿಕ್ಕಾರ. ಮಠದಲ್ಲಿನ ಎರಡು ಗುಂಪುಗಳು ವೇದಿಕೆಗೆ ನುಗ್ಗಿದ್ದಾರೆ. ವೇದಿಕೆಗೆ ನುಗ್ಗಿದ ಶ್ರೀಗಳ ಬೆಂಬಲಿಗರನ್ನ ಪೊಲೀಸರು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ವೇದಿಕೆಗೆ ಶ್ರೀಗಳ ಬೆಂಬಲಿಗರು ನುಗ್ಗಿದ್ದರಿಂದ ಕೆಲ ಕಾಲ ಒಪ್ಪಿನ ವಾತಾವರಣ ಸೃಷ್ಟಿಯಾಯಿತು. ಲೆಕ್ಕ ಕೊಡೋ ಸಮಾವೇಶಕ್ಕೆ ಶ್ರೀಗಳ ಬೆಂಬಲಿಗರು, ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ವೇದಿಕೆಗೆ ಶ್ರೀಗಳ ಬೆಂಬಲಿಗರು ನುಗ್ಗಿದ್ದಾರೆ. ಪಂಚಮಸಾಲಿ ಪೀಠದ ಆವರಣದಲ್ಲಿ ಲೆಕ್ಕ ಕೊಡುವ ಸಮಾವೇಶ ಆಯೋಜನೆಯಾಗಿತ್ತು. ಅಲ್ಲಿ ವಚನಾನಂದ ಶ್ರೀ ವರ್ಸಸ್ ಟ್ರಸ್ಟಿಗಳ ಫೈಟ್ ನಡೆದಿದೆ. ಟ್ರಸ್ಟಿಗಳ ಜೊತೆ ವೇದಿಕೆ ಮೇಲೆ ಲೆಕ್ಕ ಕೊಡೋ ಸಮಾವೇಶದ ವೇದಿಕೆಯಲ್ಲಿ ಮನಗೂಳಿ ಸಂಗನ ಬಸವಶ್ರೀ ಇದ್ದಾರೆ. ಹಿಂದಿನ ಶ್ರೀಗಳ ಉತ್ತರಾಧಿಕಾರಿಯಾಗಿದ್ದಾರೆ ಈ ಶ್ರೀಗಳು. ಪಂಚಮಸಾಲಿ ಪೀಠದ ಆವರಣದಲ್ಲಿ ಲೆಕ್ಕ ಕೊಡೋ ಸಮಾವೇಶ ನಡೀತಾ ಇದೆ. ವಚನಾನಂದ ಶ್ರೀ ಪೀಠ ಬಿಡುವಂತೆ ಟ್ರಸ್ಟಿಗಳು ಪಟ್ಟು ಹಿಡಿದಿದ್ದಾರೆ. ಈ ಲೆಕ್ಕ ಕೊಡೋ ಸಮಾವೇಶದಲ್ಲಿ ಮನಗೂಳಿ ಸಂಗನ ಬಸವಶ್ರೀಗಳು ಕಂಡು ಬಂದರು. ಹಿಂದಿನ ಶ್ರೀಗಳ ಉತ್ತರಾಧಿಕಾರಿಯಾಗಿದ್ರು ಮನಗೂಳಿ ಸಂಗನ ಬಸವಶ್ರೀ. ಮಾನ್ ಸ್ವಾಮಿಗಳ ಕೊಡುಗೆ ಬಾಳ ಇದೆ. ಇಲ್ಲಿ ಇರುವಂತ ಭಕ್ತರು ನಾವು ಅವ್ರ ಬಗ್ಗೆ ಪುಸ್ತಕ ಬರೆಯಾಕತ್ತೀವಿ. ಫೆಬ್ರವರಿ ಬಿಡುಗಡೆ ಐತಿ. ಇಲ್ಲಿ 3-4 ಭಕ್ತರು ಫೋನ್ ಮಾಡಿ ಹೇಳಿದ್ರು, ಬುದ್ಧಿ ನಮ್ ಮಕ್ಕಳಾಗಿದ್ದೆಲ್ಲ ಮಾನ್ ತಪ್ಪಗಳು ಮಾದೇವಪ್ಪ ಗುಂಡಿ ಸರ್ಕಲ್ ದಲ್ಲಿ ಇದ್ದಾಗ ನಮ್ ಜಾತಕ ತೆಗದು ಹಿಂಗ್ ಮಾಡ್ರಿ, ಹಿಂಗ್ ಕಾಯಿ ಮಂತ್ರಿಸ್ಕೊಂಡ್ ಹೋರಿ ಅಂತಂದ್ರ ಅಪ್ಪವ್ರ ಕಾಯಿ ಮಂತ್ರಿಸಿ 1 ವರ್ಷದಲ್ಲಿ ನಾವು ಗಂಡ ಮಕ್ಕಳನ್ನ ಹಡ್ದೇವ್ ತಿಳ್ಕೊಂಡು ನಿಮ್ ದಾವಣಗೆರೆ ಭಕ್ತರೇ ಹೇಳಿದ್ದಾರೆ. ಅಷ್ಟು ಶಕ್ತಿ ಇರುವಂತ ಸ್ವಾಮಿಗಳು, ಈ ಅಕಡಮ್ ಹೊಳ್ಳಾಡುವಂತ ಸ್ವಾಮಿಗಳನ್ನ, ಮೋಸ ಮಾಡುವಂತ ಸ್ವಾಮಿಗಳನ್ನ ಯಾವತ್ತೂ ಈ ಜಗದ್ಗುರು ಪಂಚಮಸಾಲಿ ಜಗದ್ಗುರು ಪೀಠದಲ್ಲಿ ಇಟ್ಕೊಳ್ಳೋದಿಲ್ಲ ಅನ್ನುವಂತ ಮಾತನ್ನ ಮಾನ್ ಸ್ವಾಮಿಗಳು ಸಂದೇಶ ಕೊಟ್ಟಾರ. ಅದಕ್ಕ ಟ್ರಸ್ಟ್ನವ್ರು ಮಾಡಿರ್ತಕ್ಕಂಥ ಪರಿಶ್ರಮ ಅವ್ರಿಗೆಲ್ಲ ನೀವು ಬೆನ್ನೆಲುಬಾಗಿ ನಿಂತುಕೊಳ್ಳಿ. ನಮ್ ಟ್ರಸ್ಟ್ನವರು ಮಾನ್ ತಪ್ಪುಗಳು ಯಾವ್ಯಾವ ಕರೀತಾರ ನಾವು ಬಂದು ಸಮಾಜ ಸೇವಾ ಮಾಡ್ತೀವಿ ಅನ್ನುವಂತ ಮಾತನ್ನ ತಿಳಿಸಿ, ಇನ್ನೂ ಬಹಳ ಹೇಳೋದು ಬೇಡ. ಕೆಲವೊಂದು ಹಿರಿಯರು ಹೇಳಿದ್ರು, ಬ್ಯಾಡ್ರಿಪ್ಪರ್ ಮುಗಿಸ್ಬಿಡ್ರಿ, ಅವ್ರು ಪೊಲೀಸ್ ಇಲಾಖೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅದಕ್ಕ ಏನಾಗೋದೆಲ್ಲ ಒಳ್ಳೇದಕ್ಕೆ ಅನ್ನುವಂತ ಮಾತನ್ನ ತಿಳಿಸಿ, ನನ್ನ ಮಾತು ಬೇಡ, ಎಲ್ಲರೂ ಬ್ಯಾಡ್ ಬುದ್ಧಿ ಅಂತ ಇದ್ದಾರೆ, ಅದನ್ನೇ ಬ್ಯಾರೆ ಸೃಷ್ಟಿ ಮಾಡಿ ಸ್ವಾಮಿಗಳು. ಯಾಕಂದ್ರ ನಮ್ ಭಾಗದಲ್ಲೆಲ್ಲ ಇವರು ಹಿಂದೂ ಪರ ಮಾತಾಡ್ತಾರ ಸ್ವಾಮಿಗಳು ತಿಳ್ಕೊಂಡು ಇಂಥವು ಬಾಳದವ್. ಮತ್ ಅದಕ್ಕೆ ಇಲ್ಲಿ ಬೇರೆ ಸೃಷ್ಟಿ ಆಗ್ಬಾರ್ದು. ಅವೆಲ್ಲ ನೋವುಗಳನ್ನು ಇನ್ನೂ ಮತ್ತಿನ್ನೂ ಪ್ರಸಂಗ ಬಂದ ನಾವು ಪ್ರೆಸ್ ಮೀಟ್ ಮಾಡಕ್ಕೂ ಅಂಜುದಿಲ್ಲ. ಯಾಕಂದ್ರೆ ಇವ್ರು ಮಾಡಿರ್ತಕ್ಕಂಥ ನಾವು ಟಿಪ್ಪಣಿ ಬರ್ದಿಟ್ಕೊಂಡಿನಿ ನಾನು. ಇವರೆಲ್ಲ ನನಗೆ ಬಹಳಷ್ಟು ನೋವು ಮಾಡಿ. ಇನ್ನು ದಾವಣಗೆರೆಯ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಕೊಡುವ ಸಮಾವೇಶ. ಪಂಚಮಸಾಲಿ ಪೀಠದ ಟ್ರಸ್ಟಿಗಳು, ಧರ್ಮದರ್ಶಿಗಳು ಲೆಕ್ಕದ ಉತ್ತರ ಕೊಡ್ತಾ ಇದ್ದಾರೆ. ವಚನಾನಂದ ಶ್ರೀ ಲೆಕ್ಕ ಕೊಡಿ ಅಂತ ಕೇಳಿದ್ರು. 2008ರಿಂದ 2026ರವರೆಗಿನ 18 ವರ್ಷದ ಲೆಕ್ಕನ ಟ್ರಸ್ಟಿಗಳು ಮುಂದಿಟ್ಟಿದ್ದಾರೆ. ವಚನಾನಂದ ಶ್ರೀಗಳ ಲೆಕ್ಕ ಕೊಡಿ ಚಳುವಳಿಗೆ ಉತ್ತರ ಇದು ಅಂತಿದ್ದಾರೆ.
ಬ್ಯಾಂಕ್ಗಳಿಂದ ಬಂದ ಜಮಾ. ಮಲ್ಲಿಕಾರ್ಜುನ್ ಸಿಂಧನೂರು 5 ಲಕ್ಷ ರೂಪಾಯಿ. ಚೆನ್ನವೀರಪ್ಪ ಬಳ್ಳಾರಿ 50,000 ರೂಪಾಯಿ. ವಿರೂಪಾಕ್ಷಪ್ಪ ಬಳ್ಳಾರಿ 5 ಲಕ್ಷ ರೂಪಾಯಿ. ಈಶ್ವರಪ್ಪ ಕಲ್ಲೂರ್ಮಠ 1 ಲಕ್ಷ ರೂಪಾಯಿ. ಕಬ್ಬೂರ್ ರವಿ 1 ಲಕ್ಷ ರೂಪಾಯಿ. ವಿಆರ್ ಕರೆಸೂರ್ 10,000 ರೂಪಾಯಿ. ಹಗರಿಬೊಮ್ಮನಹಳ್ಳಿಯಿಂದ ಭಕ್ತರುಗಳು ಕಲೆಕ್ಟ್ ಮಾಡ್ಕೊಂಡು ಬಂದ ಒಟ್ಟು ರೂಪಾಯಿ ದಾನಗಳು ಒಂದು ಎಲ್ಲಾ ಕಡೆ ರಸೀದಿ ಹಾಕಿ ತಂದು ಕೊಟ್ಟದ್ದು 4,20,000 ರೂಪಾಯಿ. ದಾವಣಗೆರೆ ಅಂದನೂರು ಮಂಜುಳಮ್ಮ 3 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಮೃತ್ಯುಂಜಯ ಬಣಕಾರ್ ಅವರು 5 ಲಕ್ಷ ರೂಪಾಯಿದಲ್ಲಿ ಫಸ್ಟ್ 2 ಲಕ್ಷ ಕೊಟ್ಟಿದ್ದಾರೆ, ಮತ್ತೆ 3 ಲಕ್ಷ ಕೊಟ್ಟಿದ್ದಾರೆ. ಕೊಟ್ರಬಸಪ್ಪ ಅನ್ನೋರು ಎಸಿಕೆ ನಮ್ಮ ಸಮಾಜ ಕಟ್ಟಕ್ಕೆ ಅವರೇ ಕಾರಣ. ಶ್ರೀಮತಿ ಕಡ್ಲಿ ಸುಧಾ ಕೊಟ್ರಪ್ಪನವರು 1 ಲಕ್ಷ ರೂಪಾಯಿ. ಹೊಳಲ್ ಬಸವರಾಜಪ್ಪನವರು ಏನೋ ಕಾರ್ಯಕ್ರಮಕ್ಕೆ ಬಂದ್ರು, ಮಠ ನೋಡಿ ಬಹಳ ಖುಷಿ ಪಟ್ಟು ಬಕ್ಕಣದಿಂದ ತೆಗೆದ್ರು. 1 ಲಕ್ಷ ರೂಪಾಯಿ ಎತ್ತು ಜಿಟ್ಕೊಂಡ್ ಬಂದೇನಿ, ಖರ್ಚಿಗೆ 10,000 ಏನೋ ಸಾಮಾನು ತಗೊಂಡು ಹೋಗ್ಬೇಕಂತ 90,000 ರೂಪಾಯಿ ಕೊಟ್ಟೋದ್ರು. ಪಲ್ಲಾಗಟ್ಟಿ ಶಿವಾನಂದಪ್ಪನವರು ಒಂದೇ ಟೈಮ್ ಕೊಡ್ಲಿಲ್ಲ, ಮುಂದೆ ಅವ್ರ ಹೆಸರು ಬರ್ತಾವು, 50,000 ರೂಪಾಯಿ ಕೊಟ್ಟರು. SV ಕಾಂತಪ್ಪ ದಾವಣಗೆರೆ 1 ಲಕ್ಷ ರೂಪಾಯಿ ಕೊಟ್ಟರು. ಗಲಾಟೆ ವಾಗ್ವಾದದ ನಡುವೆ ಲೆಕ್ಕ ನೀಡಿದ್ದಾರೆ ಬಿಸಿ ಉಮಾಪತಿ. ಲೆಕ್ಕ ಮಂಡನೆ ವೇಳೆಯೇ ಬಿಸಿ ಉಮಾಪತಿಗೆ ವಿ ಸೋಮಣ್ಣ ಕಾಲ್ ಮಾಡ್ತಾರೆ. ಉಮಾಪತಿಗೆ ಕರೆ ಮಾಡಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ. ಸೋಮಣ್ಣ ಫೋನ್ ಕರೆಯ ಬಗ್ಗೆಯೂ ಕೂಡ ಆಗಲೇ ಪ್ರಸ್ತಾಪಿಸುತ್ತಾರೆ ಉಮಾಪತಿ. ಸ್ವಾಮೀಜಿ ಬೆಂಬಲಿತ ಕೆಲವರು ಕೇಂದ್ರ ಸಚಿವರಿಗೆ ಫೋನ್ ಮಾಡಿದ್ದಾರೆ, ಹೀಗಾಗಿ ನೀವೇನು ಮಾತಾಡಬೇಡ್ರಿ ಅಂದಿದ್ದಾರೆ ಅಂತ ಕೂಡ ಅದನ್ನ ಮೈಕ್ ಹಿಡಿದು ಹೇಳಿದ್ದಾರೆ. ಇಲ್ಲ, ಯಾಕಂದ್ರೆ ಏನಾಗಿದೆ ಅಂದ್ರೆ ನಾವು ಅವ್ರನ್ನ ಬಹಳ ಗೌರವಿತ ಕಳಿಸ್ಬೇಕಂತಂದ್ರೆ ಅವ್ರೊಂದು ಮಾತು ಹೇಳಿದಾರೆ. ಏನ್ ಹೇಳಿದಾರಪ್ಪ ಅಂದ್ರೆ, ನಾನು ಹಂಗೆ ಹೋಗೋದಿಲ್ಲ, ಹೋದ್ರೆ ಪೂರ ಇವ್ರು ಮರ್ಯಾದೆ ಕಳಿಸಿ ಇವ್ರು ಯಾರು ಇಲ್ಲಿ ಬರಬಾರ್ದು ಆ ತರ ಮಾಡಿ ಹೋಗ್ತಾನೆ ಅಂತ ಚಾಲೆಂಜ್ ಮಾಡಿದ್ದಾರೆ. ಇಲ್ಲ ಈಗ ಅಲ್ಲೆಲ್ಲ ಈಗ ಈಗ ನಿಮ್ಮ ಮಾತು ಮುರುಗೇಶ್ ನೇರಣ್ಣ ಮಾತು ಕೇಳ್ಕೊಂಡು ನಾವು ಯಾವುದು ಪ್ರೆಸ್ ಮೀಟ್ ಮಾಡಲಿಲ್ಲ, ಯಾವುದು ಏನೋ ಮಾಡಲಿಲ್ಲ. ಆದ್ರೆ ಅವರು ಯಾವ ರೀತಿ ಬರೀ ನನ್ನ ಒಂದು ಸಮಾಜ ನನ್ನೊಬ್ಬನ ಮರ್ಯಾದೆ ಕಳೆದ್ರೆ ನಾನೇನು ಯಾರಿಗೂ ಎಲೆಕ್ಷನ್ ನಿಂತ್ಕೊಂಡು ಕೈ ಮುಗಿಯಂಗಿಲ್ಲ. ಆದ್ರೆ ಸಮಾಜದ ಮರ್ಯಾದೆ ಹೋಗಬಾರ್ದು ಅಂತ ನಾನು ಇವತ್ತು ಇದು ಮಾಡ್ತಾ ಇದ್ದಾನೆ. ದಯವಿಟ್ಟು ಅಲ್ಲ ನಾವು ಮಾಡು ಇಲ್ಲ 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 ಮನಸ್ಸನ್ನ ಬೇಜಾರು ಮಾಡ್ಕೊಂತ ಇಲ್ಲ. ಆದ್ರೆ ಆ ನೋವು ನಮ್ಮ ಸಮಾಜದವ್ರ ಮುಂದೆ ಹೇಳಿಲ್ಲಪ್ಪ ಅಂದ್ರೆ ಅದು ಸಮಾಜಕ್ಕೆ ಗೊತ್ತಾಗಬೇಕಲ್ರಿ. ಹೇಳ್ತಂಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.